ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯೂಟ್ಯೂಬ್ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ನಾನು ಡೈಲಿ ಲಾಗಿನ ಜಾಸ್ತಿ ವೀಡಿಯೋಸ್ದೇ ಪೋಸ್ಟ್ ಮಾಡ್ತೀನಿ. ಆದಷ್ಟು ನಾನು ಏಕೆಂದರೆ ಮನೇಲಿರೋದ್ರಿಂದನೂ ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಹೋಗಬೇಕು. ಈಗ ನೋಡಿ, ಇಲ್ಲಿ ನಮ್ಮದು ಗುಂಡು ಮಣಿ ಇವಾಗ ಎದ್ದಿದೆ. ಶಾಮಿ ಮೇಡ ಜಾಣ ಮರಿ ನೀನು. ಗುಡ್ ಮಾರ್ನಿಂಗ್ ಮೇಡ. ಗುಡ್ ಮಾರ್ನಿಂಗ್. ಅಯ್ಯೋ ಉಪಗುರ ಅಮ್ಮಂಗೆ. ಎಷ್ಟು ಕ್ಯೂಟ್ ಅಂದರೆ ಈ ಮಗು, ಎಷ್ಟು ಚೆನ್ನಾಗಿ ಎಲ್ಲ ಹೇಳ್ಕೊಟ್ಟಿದ್ದೆಲ್ಲ ಮಾಡುತ್ತೆ ಗೈಸ್. ಬಂಗಾಳಿ ಗುಂಡಿ, ಅದು ಬಂಗಾಳಿ ಗುಂಡಿ. ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಅನ್ನ. ಸರಿ, ನನ್ನ ತಮ್ಮ ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಣ ಬನ್ನಿ. ನೋಡಿ ಗೈಸ್, ಇವನಿಗೆ ಉಪ್ಪಿಟ್ಟು ಮಾಡು ಅಂತ ಹೇಳೋದ್ರಿ ಈ ಥರ ಮಾಡ್ಯಾರ. ಏನು ಮಾಡಿಟ್ಟವನೆ ನೋಡಿ. ಗ್ಯಾಸ್ ಫುಲ್ ಖಾಲಿ ಆಗಿಬಿಟ್ಟಿದೆ. ಎಮರ್ಜೆನ್ಸಿ ಗ್ಯಾಸ್ನ ಇಟ್ಕೊಂಡಿರೋದು ಅದನ್ನೇ ಮಾಡ್ತಾ ಇದ್ದೀನಿ. ಹೆಂಗೆ ಗೊತ್ತಾ, ಇವಾಗ ನಾನು ಗಿರ್ಮಿಟ್ ಮಾಡೋಕ್ಕೆ ನಮ್ಮೂರ ಸೈಡು ಉಪ್ಪು ಇಲ್ಲದೆ ಇರೋ ಮಂಡಕ್ಕಿ ಇರುತ್ತಲ್ಲ, ಕುರುಕುರು ಅನ್ನುತ್ತೆ, ಆ ಥರ ಮಂಡಕ್ಕಿನ ತೊಗೊಂಡಿದ್ದೀನಿ. ನಮ್ಮೂರ ಕಡೆ ಎಲ್ಲ ಮಂಡಕ್ಕಿ ಅಂತಲೇ ಯೂಸ್ ಮಾಡೋದು, ಬೇರೆ ಕಡೆ ಎಲ್ಲ ಪೂರಿ ಆ ಥರ ಎಲ್ಲ ಹೇಳ್ತಾರೆ. ನಮ್ಮ ಕಡೆ ನಾವು ಮಂಡಕ್ಕಿನೇ ಅಂತ ಹೇಳೋದು. ಈ ಥರ ಮಂಡಕ್ಕಿ ಇದು ಉಪ್ಪೇ ಇರೋದಿಲ್ಲ ಗೈಸ್. ಇದು ನೋಡಿ, ಈ ಥರ ಮಂಡಕ್ಕಿ ತಗೊಂಡಿದ್ದೀನಿ. ಈ ಥರ ಮಂಡಕ್ಕಿನೇ ಚೆನ್ನಾಗಾಗೋದು. ನಾವೆಲ್ಲ ಈ ಥರ ಮಂಡಕ್ಕಿನೇ ಯೂಸ್ ಮಾಡೋದು. ನನ್ನ ಮಗನಿಗೆ ಮಂಡಕ್ಕಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ ಮಂಡಕ್ಕಿ, ಮಸಾಲ ಮಂಡಕ್ಕಿ. ನಮ್ಮ ಕಡೆ ಎಲ್ಲ ಮಸಾಲ ಮಂಡಕ್ಕಿ ಎಲ್ಲ ಮಾಡಲ್ಲ, ಅದನ್ನು ನಾನು ಮಾಡ್ತೀನಿ ಸ್ವಲ್ಪ. ಇವಾಗ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಒಂದು ಮಾಡ್ತಾಯಿದ್ದೀನಿ. ಇದನ್ನು ನಾನು ನಿಮಗೆ ಜಸ್ಟ್ ಸುಮ್ಮನೆ ಸಿಂಪಲಾಗಿ ಗೈಸ್, ಏನು ಬೇಡ ಇದಕ್ಕೇನು ಅಂತ ಏನು ಇದು ಮಾಡೋದೇನು ಬೇಡ. ಸುಮ್ಮನೆ ಒಂದು ಹಾಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದು ಬೇಕು ಇದು ಬೇಕು ಏನಿಲ್ಲ. ನಾನು ಈರುಳ್ಳಿ, ಕ್ಯಾರೆಟು, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಷ್ಟೇ ಬಿಟ್ಟರೆ ಬೇರೇನು ಹಾಕ್ತಾಯಿಲ್ಲ. ಇಷ್ಟಕ್ಕೇ ನಾನು ಮಾಡ್ಕೊತಾ ಇರೋದು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಖಾರದ ಪುಡಿ ಅಷ್ಟೇ, ಬೇರೇನು ಬೇಡ. ಇಷ್ಟೇ ಮಾಡ್ಕೊಂಡ್ರೆ ಸಾಕು. ಅದಕ್ಕೆ ಆ ಥರ ಮಸಾಲೆ ಬೇಕು, ಈ ಥರ ಮಸಾಲೆ ಬೇಕು, ಏನು ಬೇಕು ನಾವು ಯಾವ ಥರ ಮಾಡ್ತೀವೋ ಆ ಥರ, ನಮಗೆ ಯಾವ ಥರ ಇದಾಗುತ್ತೋ ಆ ಥರ, ಅನುಕೂಲ ಆಗುತ್ತೋ ಆ ಥರ ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ಅದಕ್ಕೆ ಸುಮ್ಮನೆ ಇರು ನೀನು. ಅಲ್ಲಿ ನೋಡ್ತಾ ಇರು, ಬಂದೆ ಒಂದೇ ನಿಮಿಷ. ನೋಡಿ ಗೈಸ್, ಇವಾಗ ನಾನು ಮಂಡಕ್ಕಿಗೆ ಒಂದು ಸ್ವಲ್ಪ ಮಂಡಕ್ಕಿ ತೊಗೊಂಡಿದ್ದೀನಿ. ಈ ಮಂಡಕ್ಕಿಗೆ ಈರುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಟ್ ಮಾಡ್ಕೊಂಡು, ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ಇಷ್ಟೇ ಹಾಕೋದು, ಬೇರೆ ಏನು ಹಾಕಲ್ಲ ನಾನು. ಖಾರದ ಪುಡಿ ಹಾಕ್ತೀನಿ, ಉಪ್ಪು ಹಾಕ್ತೀನಿ, ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತೀನಿ ಅಷ್ಟೇ. ಅಡುಗೆ ಎಣ್ಣೆ, ಒಳ್ಳೆಣ್ಣೆ ಹಾಕ್ತೀನಿ. ಎಣ್ಣೆ ಹಳ್ಳೆಣ್ಣೆ ಅಲ್ಲ, ಒಳ್ಳೆಣ್ಣೆ ಅಂತ ನಮ್ಮೂರ ಕಡೆ ಅಂತೀವಿ. ಸ್ವಲ್ಪ ಹಾಕ್ತೀನಿ ಅಷ್ಟೇ ಗೈಸ್, ಏನು ಜಾಸ್ತಿ ಹಾಕೋದಿಲ್ಲ. ಚೂರು ಹಾಕಿದರೆ ಅದು ಮಂಡಕ್ಕಿ ಫುಲ್ ಹಿಡ್ಕೊಬಿಡುತ್ತೆ ಚೆನ್ನಾಗಿ, ಗಿರ್ಮಿಟ್ ಮಾಡಿಬಿಟ್ರೆ. ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕಬೇಕು, ಅಚ್ಚ ಖಾರದ ಪುಡಿ. ಈರುಳ್ಳಿ, ಕ್ಯಾರೆಟು ಎಲ್ಲ ನಾನಿನ್ನೂ ವಿಡಿಯೋಗೆ ಯಾವ ಥರ ಇಡಬೇಕು ಅಂತ ಏನೂ ತೋರಿಸಿಲ್ಲ. ಒಂದು ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ನೋಡಿ ಇದಕ್ಕೆ ಇವಾಗೆಲ್ಲ ತೋರಿಸಿದಲ್ಲ ಅದೆಲ್ಲ ಹಾಕಿದ್ದೀನಿ. ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ. ಇದು ಮಾಡೋದಷ್ಟೇ, ಏನಿಲ್ಲ. ಇವಾಗ ಉಪ್ಪು ಹಾಕಿ ಫುಲ್ ತಗೊಂಡು ಮಿಕ್ಸಿ ಮಾಡೋದೆ. ಉಪ್ಪು ಹಾಕಿದ್ದೀನಿ. ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಿಂಡ್ಬಿಟ್ರೆ ಅಷ್ಟೇ. ದೊಡ್ಡ ಇದು ಅನ್ಕೊಬಿಟ್ಟಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗರ 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 ಅಂಗಡಿನಲ್ಲಿ ಹೇಗೆ ಯಾವ ಥರ ಮಾಡ್ತಾರೆ ಹೀಗೆ ಚೆನ್ನಾಗಿ ಫುಲ್ಲು ಮಾಡೋದು.
ನಮಗೆ ಯಾರ ಸಪೋರ್ಟು ಇಲ್ಲ ಗೈಸ್. ನಮ್ಗೆ ನಾವೇ ಈ ಥರ ವಿಷಯದಲ್ಲಿ ಯಾರು ಇದು ಮಾಡಲ್ಲ. ಯಾವುದಾದ್ರೂ ಡ್ಯೂಟಿಗಳು ಈ ಥರ ಎಲ್ಲ ಹಾಕ್ತೀವಿ ಅಂದರೆ ಮಾತ್ರ ಮಾಡ್ತಾರೆ. ನಾನು ಮನೆಯಲ್ಲಿದ್ದರೆ ನಮ್ಮ ಅವತಾರ ಈ ಥರ ಇರುತ್ತೆ. ಲಾಸ್ಟ್ ಉಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಮಾತ್ರ. ಏನು ಬೇಕು ನಿಮಗೆ? ಗೊಂದಲನೇ ಏನು ಬೇಕು? ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕಿರ್ಮಿಟ್ ರೆಡಿ ಅಷ್ಟೇ. ನಮ್ಮ ಕಡೆ ಈ ಥರ ಮಾಡೋಣ, ಒಗ್ಗರಣೆ ಮಂಡಕ್ಕಿ ಅಂತ ಮಾಡ್ತಾರೆ. ಅದನ್ನು ಒಂದ್ಸಲ ತೋರಿಸ್ತೀನಿ. ಒಗ್ಗರಣೆ ಮಂಡಕ್ಕಿ ಯಾವ ಥರ ಮಾಡೋದು ಅಂತ. ಅದನ್ನು ಕೆಲವೊಬ್ಬರು ನಮ್ಮ ಕಡೆ ತುಂಬ ಇಷ್ಟಪಡ್ತಾರೆ. ಅಂದರೆ ನಮ್ಮ ಕಡೆ ಊರಲ್ಲೆಲ್ಲ ಅದನ್ನು ತುಂಬ ಇಷ್ಟಪಟ್ಟು ಡೈಲಿ ನಾವು ಚಹಾ ಜೊತೆಗೆಲ್ಲ, ಅಂದರೆ ಹಾವೇರಿ ಹುಬ್ಳಿ ಸೈಡೆಲ್ಲ ಒಗ್ಗರಣೆ ಮಂಡಕ್ಕಿನೇ ಇಷ್ಟಪಡೋದು. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇಷ್ಟಪಟ್ಟು ತಿಂತಾರೆ. ಮಿರ್ಚಿ ಮಂಡಕ್ಕಿ ಇಟ್ಬಿಟ್ರೆ ಸದ್ದ ಅಲ್ಲಿ ಯಾವುದೇ ಹಬ್ಬ ಹುಣ್ಣಿಮೆ ಏನೇ ಬಂದ್ರೂ ಅಲ್ಲಿ ಜಾಸ್ತಿ ಮಸಾಲ ಮಂಡಕ್ಕಿ, ಒಂದು ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಏನೇ ಅಂದರೆ ನಮ್ಮ ಕಡೆ ಜಾಸ್ತಿ ತಿಂಡಿ ಯಾರೂ ಮಾಡಲ್ಲ. ಬರೀ ಮಂಡಕ್ಕಿ ಮಿರ್ಚಿ ಪಡ್ಡು ಅದು ಅಮಾವಾಸ್ಯೆ ಹುಣ್ಣಿಮೆಗೆ ಈ ಥರ ಮಾತ್ರ ಮಾಡೋದು. ಎನಿ ಟೈಮ್ ಮಾಡಲ್ಲ. ಅದಕ್ಕೆ ನನಗೆ ನಮ್ಮೂರಂದ್ರೇ ಇಷ್ಟ. ಏನಿದ್ರು ರೊಟ್ಟಿ ಕಾಳು ಪಲ್ಯ ಇದು ಮಾತ್ರ. ನಾನು ನೆಕ್ಸ್ಟ್ ಹಬ್ಬ ಹುಣ್ಣಿಮೆಗೆ ಎಲ್ಲಿ ಹೋದ್ರೂ ನಾನು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಎಲ್ಲರೂ ನೋಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿ. ನಾ ಯಾವುದೇ ಹಾಕಿದ್ರು ವಿಡಿಯೋನ ಏನಾದರೂ ಉದ್ದೇಶಪೂರ್ವಕವಾಗಿಯೇ ಹಾಕಿರ್ತೀನಿ, ಏನಾದರೂ ವಿಷಯ ಇಟ್ಕೊಂಡೇ ಹಾಕಿರ್ತೀನಿ. ಆ ಥರ ಏನು ಇದು ಮಾಡಲ್ಲ. ನಾನು ಜಾಸ್ತಿ ಡ್ಯೂಟಿಗಳದ್ದೇ, ನನಗೆ ಕೆಲಸ ಇರೋದ್ರಿಂದ ನಾನು ಜಾಸ್ತಿ ಡ್ಯೂಟಿಗಳದ್ದೇ ಜಾಸ್ತಿ ವಿಡಿಯೋಸ್ನ ಮಾಡಿಬಿಡ್ತೀನಿ. ಡೈಲಿ ಲಾಗ್ಸ್ ಎಲ್ಲ ನಂಗೆ ಆಗಲ್ಲ ಗೈಸ್. ಯಾಕೆಂದರೆ ಮಾಡೋಕ್ಕಾಗಲ್ಲ. ಯಾಕೆ ಕೆಲಸ ಎಲ್ಲ ಮಾಡಿಕೊಂಡು ಆ ಕಡೆನೂ ನಮಗೆ ಆ ಕೆಲಸದ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಕೊಡಬೇಕು. ಅದರಿಂದ ಹೋಮ್ ಕೇರ್ ಡ್ಯೂಟಿ ಬಗ್ಗೆನೇ ಜಾಸ್ತಿ ಇಂಟ್ರೆಸ್ಟ್ ಕೊಡೋದ್ರಿಂದ ನಾವು ಈ ಕೆಲಸದ್ದೆಲ್ಲ ಇದು ಲಾಗ್ ಎಲ್ಲ ಜಾಸ್ತಿ ಇದು ಮಾಡಲ್ಲ. ಆದ್ರೂ ಯಾವಾಗಾದರೂ ಒಂದೊಂದು ಮಾಡ್ತೀನಿ. ಲಾಸ್ಟಿಗೆ ಫೈನಲ್ ಹೀಗೆ ಬಂತು ನೋಡಿ. ಈ ಥರ ಮಸಾಲೆ ಮಂಡಕ್ಕಿ ಹೇಗಿದೆ ನೋಡಿ, ಚೆನ್ನಾಗಿದೆ. ಈ ಥರ ಬಂತು ಫೈನಲ್. ಸೊ ಇದು ಮಸಾಲೆ ಮಂಡಕ್ಕಿ. ಈಗ ನನ್ನ ಗಂಡ ಮತ್ತು ನನ್ನ ತಮ್ಮನಿಗೆ ಹಾಕಿ ಕೊಡ್ತೀನಿ. ಅವ್ರು ಯಾವ ಥರ ಇದೆ ಟೇಸ್ಟ್ ಅಂತಲೇ ಹೇಳ್ತಾರೆ ನೋಡೋಣ. ಈಗ ಫಸ್ಟ್ ನಮ್ಮ ತಮ್ಮನಿಗೆ ಕೊಡ್ತೀನಿ ಇದನ್ನು, ಯಾಕೆಂದರೆ ನಮ್ಮ ಮನೆಯವರು ಮಲಗಿದ್ದಾರೆ. ನನ್ನ ಗಂಡ ಮಲಗಿರೋದ್ರಿಂದ ನಮ್ಮ ತಮ್ಮನಿಗೆ ಹಾಕಿ ಕೊಡ್ತೀನಿ. ಏ ಕೃಷ್ಣ ಕೃಷ್ಣ ಬಾಯಿಲೆ ಬಾ. ಸೂಪರ್, ವಾವ್ ಸೂಪರ್ ಸೂಪರ್. ಮಸಾಲ ಮಂಡಕ್ಕಿ ರೆಡಿ ನೋಡಿ. ಅಲ್ಲ ನನ್ನ ಮಗಳು ಕಾಲ್ ಮಾಡಿರೋದು ತೇಜು. ಬಿಡಿ, ಮಸಾಲ ಮಂಡಕ್ಕಿ ರೆಡಿ. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳು. ಆಕಿ ಹೇಳು, ಲಾಗ್ ಮಾಡಿ ಹಾಕ ನೋಡು ಅಂತ. ಓಯ್ ನಮ್ದು ವಿಡಿಯೋಸ್ ಎಲ್ಲ ಲಾಗ್ ಮಾಡಿ ಹಾಕಿರ್ತೀನಿ ನೋಡ್ರಿ. ಯೂಟ್ಯೂಬ್ನಾಗ ಲಾಗ್ ಮಾಡಿ ಹಾಕಿರ್ತೀನಿ ನೋಡ್ರಿ. ಮಸಾಲ ಮಂಡಕ್ಕಿ ಇದು ಮಾಡಿದೀನಿ ನೋಡ್ರಿ ಲಾಗ್. ಮಾಡಿದಾಳೆ ನಿಮ್ಮ ಮಮ್ಮಿಗೆ ಹೇಳ ನೋಡಿ ಇಲ್ಲಿ ಮಸಾಲೆ ಮಂಡಕ್ಕಿ ಹೇಗೆ ಮಾಡಿವಿ ಅಂತ. ಮಸಾಲೆ ಮಂಡಕ್ಕಿ ತೋರ್ಸು ಅವ್ರಿಗೆ. ಮಸಾಲ ಮಂಡಕ್ಕಿ ತೋರ್ಸು. ಅಗಸ್ತ್ಯ ಅಕ್ಕ ಅನ್ನದಿ, ಅಕ್ಕನ್ ಕರಿ, ಅಕ್ಕನ್ ಕರಿ, ಅಕ್ಕನ್
ತೇಜು ಇಲ್ಲದ ಅಕ್ಕನ ಕರಿ ಅಕ್ಕನ ಅಕ್ಕ ದಿ ಅಕ್ಕನ ಕರಿ ಅಕ್ಕನ ಕರೀದಿ ಅಲ್ಲದ ನೋಡು ಅಲ್ಲಿ ದಿ ಅಲ್ಲಿ ಚುರ್ಮುರಿ ತಿಂದು ಲಾಸ್ಟ್ ಫೈನಲ್ ರಿಸಲ್ಟ್ ಹೇಗಿದೆ? ಚೆನ್ನಾಗಿದೆ. ನೀವು ಮಾಡಿ, ಚೆನ್ನಾಗಿದೆ. ಏನೂ ಇಲ್ಲ ಅದರಲ್ಲಿ, ಏನು ಹಾಕುವಂಥದ್ದು ಏನಿಲ್ಲ, ಬೇಯಿಸುವಂಥದ್ದು ಏನಿಲ್ಲ. ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣು, ಖಾರ ಪುಡಿ, ಎಣ್ಣೆ, ಉಪ್ಪು ಅಷ್ಟೇ ಇದ್ಬಿಟ್ರೆ ಸಾಕು, ಏನು ಬೇಡ ಗೈಸ್. ನೀವು ಟ್ರೈ ಮಾಡಿ ನೋಡಿ, ಆಮೇಲೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲಿಕ್ಕೆ ಹೋಗಬೇಡಿ. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಆಮೇಲೆ ನಾನು ಜಾಸ್ತಿ ವೀಡಿಯೋಸು ಕೆಲಸದ ಬಗ್ಗೆನೇ ವೀಡಿಯೋಸ್ ಜಾಸ್ತಿ ಹಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.